ಜಾಗದಿಂದ ಏನು ಪ್ರತಿಭಟನೆ ಟ್ರಾಕ್ಟರ್ ಮತ್ತು ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದು, ಮೊದಲನೇದಾಗಿ ಓಂಕಾರ ವಲಯದಲ್ಲಿ ಆ ಭಾಗದಲ್ಲಿ ಪ್ರಾಣಿಗಳ ಒಂದು ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು, ಮತ್ತೆ ಗೋಮಾಳ ಮತ್ತು ಸರ್ಕಾರಿ ಜಾಗದಲ್ಲಿ ರೈತ ಉಳುಮೆ ಮಾಡೋದಕ್ಕೆ ಸಾಗುವಳಿ ಚೀಟಿಯನ್ನ ನೀಡಬೇಕು. ಹಾಗೆ ದಾರಿ ಇಲ್ಲದೆ ಇರ್ತಕ್ಕಂಥ ರೈತರಿಗೆ ಸರ್ಕಾರಿ ಒಂದು ಜಾಗದಲ್ಲಿ ಜಮೀನುಗಳಿಗೆ ದಾರಿಯನ್ನ ಗುರುತಿಸ್ಕೊಡ್ಬೇಕು. ಮತ್ತೆ ಕೇರಳವರು ಸ್ಮಾರ್ಟ್ ಮೀಟರ್ ಅಳವಡಿಸ್ತಕ್ಕಂಥ ಹುನ್ನಾರ ಮಾಡ್ತಾ ಇದ್ದಾರೆ. ಈ ಒಂದು ಇದನ್ನ ರೈತರಿಗೆ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಹಾಗಾಗಿ ಇದನ್ನ ಕೈ ಬಿಡಬೇಕು. ಮತ್ತೆ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರನ್ನ ತುಂಬಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನ ಕೊಡಬೇಕು. ಹಾಗೆ ರೈತರು ಅಡವಿಟ್ಟಿರ್ತಕ್ಕಂಥ ಚಿನ್ನಕ್ಕೆ ಎಲ್ಲಾ ಬ್ಯಾಂಕ್ಗಳಿವೆ ಏನೋ ಸುಳು ಮತ್ತೆ ಬಡ್ಡಿ ಏನು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ರೈತ ಲಾಸ್ ಅಲ್ಲಿರೋದ್ರಿಂದ ಹಸುರನ್ನ ಕಟ್ಟಕ್ಕಾಗಲ್ಲ, ಬಡ್ಡಿಯನ್ನ ಕಟ್ಟಿಸ್ಕೊಂಡು ರಿನ್ಯೂವನ್ನ ಮಾಡಬೇಕು. ಹಾಗೆ ಹಲವು ವರ್ಷಗಳಿಂದ ವ್ಯವಸಾಯ ಮಾಡ್ತಕ್ಕಂಥ ಕಂದಾಯ ಭೂಮಿಯನ್ನ 100 ಎಕರೆ ಒಂದೇ ಆದೇಶದಲ್ಲಿ ಬರ್ತಾ ಇದೆ, ಅದನ್ನ ದುರಸ್ತಿಯನ್ನ ಮಾಡಬೇಕು. ಹಾಗೆ ನಂದಿನಿ ಹಾಲು ಏನು ಮಾರಾಟವನ್ನು 50 ರೂಪಾಯಿ ಮಾಡ್ತಾ ಇದ್ದಾರೆ, ರೈತರಿಗೆ 34 ರೂಪಾಯಿ 32 ರೂಪಾಯಿ ಮಾತ್ರ ಡೈರಿಯಲ್ಲಿ ಕೊಡ್ತಾ ಇದ್ದಾರೆ. ಇದನ್ನ 40ಕ್ಕೆ ಏರಿಸಬೇಕು. ಹಾಗೆ ಟೋಲ್ಗಳಲ್ಲಿ ರೈತರಿಗೆ ತರಕಾರಿಯನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಟೋಲ್ ಅನ್ನ ಕಟ್ಟಿ ಅಂತ ಹೇಳಿ ರೈತರಿಗೆ ಹಿಂಸೆ ನೀಡ್ತಾ ಇದ್ದಾರೆ. ರೈತ ಅಲ್ಲಿ ಒಂದು ಮಾರ್ಕೆಟ್ಗೆ ಒಂದ್ಸರಿ ದಿನಕ್ಕೆ 3 ಸರಿ 4 ಸರಿ ಹೋಗ್ತಾನೆ. ಒಂದ್ ಕಡೆ ಹೋಗ್ಬೇಕಂತಂದ್ರೆ 80 ರೂಪಾಯಿ ಅಲ್ಲೇ 4-5 ಸರಿ ಎಲ್ಲಿ ಕೊಡ್ಲಿಕ್ಕೆ ಸಾಧ್ಯ ರೈತ. ಹಾಗಾಗಿ ಅದನ್ನ ರೈತರಿಗೆ ಯಾವುದೇ ಟೋಲ್ ತಗೊಳ್ಳೆ ಹಾಗೆ ನೇರ ಒಂದು ಮಾರಾಟ ವ್ಯವಸ್ಥೆಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಇವತ್ತೇನು ದಲಿತರ ಮುಖ್ಯಮಂತ್ರಿ ಏನಾಗುತ್ತೆ ಅಂತ ಇವತ್ತು ಗೊತ್ತಾಗಿರ್ಬೇಕು. ನಮ್ಮ ಓಟ್ ಕಟ್ಟು